ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. 30 ಡೇಸ್ ಚಾಲೆಂಜಲ್ಲಿ ಡೇ 7 ಡಯಟ್ ಹೇಗೆಲ್ಲ ಹೋಯಿತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. 76.800 ಗ್ರಾಮ್ ಇದೆ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ಲಾಗಲ್ಲಿ ನಾನು ಏನೇನು ಹೇಳ್ತೀನಿ ಅಂದರೆ ಡಯಟ್ ಟಿಪ್ಸು ಮತ್ತು ಮೋಟಿವೇಶನ್ ಮಾಡ್ತಾ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಥೈರಾಯ್ಡ್ ಇದೆ. ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ನಾವು ಡೈಲಿ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಮೆಟಬಾಲಿಸಮ್ ರೇಟ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆವಾಗ ನಮಗೆ ಡಯಟ್ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ಬಂದು ತಕ್ಷಣ ಬಿಸಿನೀರು ಕುಡಿಬೇಕು. ಡಯಟಲ್ಲಿ ನೀವು ಎಷ್ಟು ನೀರು ಕುಡಿತೀರೋ ತುಂಬ ಒಳ್ಳೇದು ಆಗುತ್ತೆ. ಡಯಟಲ್ಲಿ ಒಳ್ಳೆ ರಿಸಲ್ಟ್ನೂ ಸಿಗುತ್ತೆ. ನೀವು ಬೇಕಾದರೆ ಒಂದು ವಾರ ನನ್ನ ಡಯಟ್ ನೋಡಿ, ರಿಸಲ್ಟ್ ನೋಡಿ ನೀವು ಕಂಟಿನ್ಯೂ ಮಾಡಿ. ಏಕ್ದಮ್ ನನ್ನ ವೀಡಿಯೋಸ್ ನೋಡಿ ಫಾಲೋ ಮಾಡಬೇಕು ಅಂತ ಏನಿಲ್ಲ, ಯಾರಿಗೂ ಹೇಳ್ತಾ ಇಲ್ಲ. ಒಂದು ವಾರ ನೋಡಿ ಅಥವಾ 2 ವಾರ ನೋಡಿ. ನನ್ನ ಡಯಟ್ ರಿಸಲ್ಟ್ ಹೇಗಿದೆ ಅದನ್ನು ನೋಡಿಬಿಟ್ಟು ನೀವು ನಂಬಿಕೆ ಬಂದರೆ ನೀವು ಡಯಟ್ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನ್ಯೂಟ್ರಿಷನ್ ಅಲ್ಲ, ಡಾಕ್ಟ್ರ್ ಅಲ್ಲ. ನಾನು ಹೇಳಿದ್ನೆಲ್ಲ ಏನಕ್ಕೆ ಮಾಡಬೇಕು? ನೀವು ಹೇಳಿದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ನೀವು ಹೇಳಿದ್ದನ್ನು ನಾವು ಯಾಕೆ ಮಾಡಬೇಕು ಅಂದರೆ, ನಾನು ಮಾಡೋವಂಥ ಡಯಟ್ ತುಂಬ ಹೆಲ್ತಿ ಡಯಟ್, ಆರೋಗ್ಯಕರವಾದಂಥ ಡಯಟು. ಯಾವುದೇ ಪ್ರೋಟೀನ್ಸ್ಗಳನ್ನಾಗಲಿ ಪೌಡ್ರನ್ನಾಗಲಿ ಆ ಪೌಡ್ರ್ ತೊಗೊಳ್ಳಿ, ಈ ಪೌಡ್ರ್ ತೊಗೊಳ್ಳಿ, ಆ ಥರದ್ದೆಲ್ಲ ಏನೂ ಹೇಳಲ್ಲ ನಾನು. ನಮ್ಮ ಜೀವನದಲ್ಲಿ ದಿನನಿತ್ಯ ಏನೆಲ್ಲ ಆಹಾರ ಸೇವಿಸ್ತೇವೋ ಅದನ್ನೇ ಒಂದು ಕ್ರಮಬದ್ಧವಾಗಿ ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋ ಒಂದು ಪದ್ಧತಿನ ಹೇಳ್ಕೊಡ್ತಿದ್ದೀನಿ. ಸೊ ಅದನ್ನೇ ಡಯಟ್ ಅಂತ ಕರೀತಾರೆ. ನನ್ನ ಇವತ್ತಿನ ವೆಯ್ಟ್ ಬಂದುಬಿಟ್ಟು 76.800 ಗ್ರಾಮ್. ನಾನು ಇನ್ಮೇಲೆ ಡೈಲಿ ಟಿಪ್ಸ್ ಹೇಳ್ತಾ ಇರ್ತೀನಿ. ಪ್ಲೀಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ಸ್ ಪಾಯಿಂಟ್ನ ಹೇಳ್ತಾ ಹೋಗ್ತೀನಿ. ಯಾವುದಾದ್ರೂ ಒಂದು ಕಡೆ ಪಾಯಿಂಟ್ ಸ್ಕಿಪ್ ಆದರೆ ನಿಮಗೆ ಪಾಯಿಂಟ್ಸ್ ಅನ್ನೋದು ಮಿಸ್ ಆಗ್ಬೋದು. ಈ ಜೀರಿಗೆ ಕಷಾಯ ಅನ್ನೋದು ನಮಗೆ ಡಿಟಾಕ್ಸ್ ಡ್ರಿಂಕ್ಸ್ ಇದ್ದಂಗೆ. ಸೊ ಫ್ರೆಂಡ್ಸ್, ಕಾನ್ಸ್ಟಿಪೇಷನ್ ಇದ್ದರೆ, ಮಲಬದ್ಧತೆ ಆದರೆ, ಸೊ ಅದೇನಾದರೂ ಇತ್ತು ಅಂದರೆ, ಡೈಜೆಷನ್ ಆಗಿಲ್ಲ ಅಂದರೆ ಇದು ತುಂಬ ಒಳ್ಳೆಯ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಬೇಕಾದರೆ ಸೋಂಪು ಕಾಳು, ಶುಂಠಿ, ಚಕ್ಕೆ ಬೇಕಾದರೂ ಹಾಕ್ಬೋದು. ಇಲ್ಲಾಂದರೆ ಸ್ವಲ್ಪ ಧನಿಯಾ ಕಾಳು, ನಿಮ್ಗೇನು ಬೇಕೋ ಅದನ್ನು ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಬೋದು. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫ್ರೂಟ್ಸ್ ಕೂಡ ಸುಮಾರಷ್ಟು ತಿನ್ನಬೇಕಾಗುತ್ತೆ. ಅಂದರೆ ಡೇ ಬೈ ಡೇ ತಿನ್ನಬೇಕಾಗುತ್ತೆ. ನಾವು ತಿಂತಾನೆ ಇರ್ತೀವಿ ಎಲ್ಲರೂ ಡೈಲಿ ಫ್ರೂಟ್ಸ್. ಡಯಟ್ ಅಂತ ಬಂದಾಗ, ಡಯಟ್ ಮಾಡಬೇಕು ಅಂತ ಬಂದಮೇಲೆ ಪ್ರಿಪೇರ್ ಆಗಲೇಬೇಕು ಅಲ್ವಾ. ಒಂದಷ್ಟು ಫ್ರೂಟ್ಸ್ ತಿನ್ನಲೇಬೇಕು, ಒಂದಷ್ಟು ಡಿಟಾಕ್ಸ್ ಡ್ರಿಂಕ್ ಕುಡಿಲೇಬೇಕಾಗುತ್ತೆ, ಒಂದಷ್ಟು ವೆಜಿಟೇಬಲ್ಸ್ ತಿನ್ನಲೇಬೇಕಾಗುತ್ತೆ. ಸೊ ದಿನನಿತ್ಯದಲ್ಲಿ ನಾವು ವೆಜಿಟೇಬಲ್ಸ್ನ ತೊಗೋತೀವಿ, ಎಲ್ಲ ರೀತಿಯ ಕಾಳುಗಳನ್ನು ತೊಗೋತೀವಿ, ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ತಿಂತೀವಿ. ಈಗ ಇದೆಲ್ಲವನ್ನು ಹೇಗೆ ತೊಗೋಬೇಕು, ಹೇಗೆ ತಿನ್ನಬೇಕು ಅನ್ನೋದೇ ಗೊತ್ತಿರಲ್ಲ. ಮನೆಯಲ್ಲಿರೋ ಐಟಮ್ಸ್ನೇ ಇಟ್ಕೊಂಡು ಫ್ರೂಟ್ಸ್, ವೆಜಿಟೇಬಲ್ಸ್ ತಿಂದ್ಕೊಂಡು ನಾವು ಡಯಟ್ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮಾರ್ನಿಂಗ್ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡು ನಾನು ಬಿಸಿನೀರು ಅನ್ನೋದನ್ನ ಕುಡಿದೆ. ಬಿಸಿನೀರು ಕುಡ್ದಾದ್ಮೇಲೆ ನಾನು ಪಾರ್ಕಿಗೆ ಹೋದೆ. ಪಾರ್ಕಿಗೆ ಹೋಗೋಷ್ಟೊತ್ತಿಗೆ 7 ಗಂಟೆ ಆಯಿತು. 7 ಗಂಟೆಗೆ ಹೋಗಿ 2 ರೌಂಡ್ ವಾಕಿಂಗು, ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಾವಿರೋ ಪ್ಲೇಸಲ್ಲಿ ಏರ್ ಶೋ ನಡೀತಾ ಇದೆ. ಸೊ ಹಂಗಾಗಿ ವಿಮಾನ ಹೋಗ್ತಾಯಿತ್ತು, ಅದನ್ನು ಹಂಗೆ ಕ್ಲಿಪ್ ತೊಗೊಂಡೆ. ಡಿಟಾಕ್ಸ್ ಡ್ರಿಂಕ್ಸಲ್ಲಿ ನಾನು ಇವತ್ತು ಶುಂಠಿ, ಧನಿಯಾ ಕಾಳು, ಸ್ವಲ್ಪ ಚಕ್ಕೆ, ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ನಾನು ಇದು ಕುಡಿಯೋಷ್ಟೊತ್ತಿಗೆ 10:30 ಆಗೋಗಿತ್ತು. 11 ಗಂಟೆಗೆ ನಾನು ವೆಜಿಟೇಬಲ್ ಜ್ಯೂಸು, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಟಿಫನ್ನು ಮತ್ತು ಲಂಚ್ ಬಂದುಬಿಟ್ಟು ನಾನು 11:30 ಅಷ್ಟೊತ್ತಿಗೆ ನಾನಿವತ್ತು ಬೇಳೆ ಸಾಂಬಾರು, ಒಂದು ಮೀಡಿಯಮ್ ಸೈಜ್ ಮುದ್ದೆ, 4 ಪೀಸ್ ಸೌತೆಕಾಯಿ, 1 ಕ್ಯಾರೆಟ್ನ ತಿಂದೆ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ನಾನು ಒಂದು ಆ್ಯಪಲ್ ತೊಗೊಂಡೆ 5 ಗಂಟೆಗೆ. ಸಂಜೆ ಡಿನ್ನರ್ ಬಂದುಬಿಟ್ಟು ನಾನು 7 ಗಂಟೆ ಅಷ್ಟೊತ್ತಿಗೆ ಓಟ್ಸ್ ರೆಸಿಪಿ ಮಾಡಿಕೊಂಡು ಓಟ್ಸ್ನ ತಿಂದೆ. ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ 3 ಲೀಟ್ರು ನೀರಂತೂ ಕಂಪಲ್ಸರಿ ಕುಡ್ದಿದ್ದೀನಿ ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಡೇ 7 ಡಯಟ್ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್. ನಾಳೆ ಲಾಗಲ್ಲಿ ಸಿಗ್ತೀನಿ.